ರಾಜ್ಯದಲ್ಲಿ ಶುರುವಾಯಿತು ನೀರಿಗಾಗಿ ಹಾಹಾಕಾರ. ಜೂನ್ ಮುಗಿದ್ರೂ ಅಬ್ಬರಿಸದ ವರುಣ. ಖಾಲಿಯಾಗೋ ಹಂತ ತಲುಪಿದೆ ರಾಜ್ಯದ ಅತಿ ದೊಡ್ಡ ಡ್ಯಾಂ. ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜೂನ್ ಮುಗಿದ್ರೂ ವರುಣ ಅಬ್ಬರಿಸ್ತಾ ಇಲ್ಲ. ಈಗಾಗಲೇ ಜೂನ್ ಸ್ಟಾರ್ಟಿಂಗ್ ಅಲ್ಲೇ ಮಳೆ ಬರುತ್ತೆ ನಿರಂತರವಾಗಿ. ಆದ್ರೆ ಜೂನ್ ಮುಗಿತಾ ಬರ್ತಾ ಇದೆ. 22ನೇ ತಾರೀಕು ಮಳೆನೇ ಇಲ್ಲ. ಆಲಮಟ್ಟಿ ಡ್ಯಾಂ ಕೂಡ ಈಗ ಖಾಲಿ ಆಗುವ ಹಂತಕ್ಕೆ ಬಂದಿದೆ. ಇದು ಬೇಸಿಗೆಗಾಲದಲ್ಲಿ ಖಾಲಿ ಆಗುವ ಹಂತಕ್ಕಲ್ಲ, ಮಳೆಗಾಲದಲ್ಲೇ ಈಗ ಆರಂಭದಲ್ಲೇ ಖಾಲಿ ಆಗುವ ಹಂತದಲ್ಲಿದೆ. ಡ್ಯಾಮ್ನಲ್ಲಿರೋದು ಕೇವಲ 21 TMC ನೀರು ಮಾತ್ರ. ಈ ಪೈಕಿ 4 TMC ನೀರು ಮಾತ್ರ ಬಳಕೆಗೆ ಲಭ್ಯ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಭಾರೀ ಪ್ರಮಾಣದಲ್ಲಿ ಮಳೆಯ ಕೊರತೆ ಇದೆ. ಮಳೆ ಇಲ್ಲದಿದ್ರೂ ಜಿಲ್ಲೆಯಲ್ಲಿ ಬಿತ್ತನೆ ಕಾರ್ಯ ನಡೀತಾ ಇದೆ. ದೇವರ ಮೇಲೆ ಭಾರ ಹಾಕಿ ಬಿತ್ತನೆ ಮಾಡ್ತಿದ್ದೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಮಳೆ ಇಲ್ಲದ ಕಾರಣ ಡ್ಯಾಮ್ಗೆ ಒಳಹರಿವು ಕೂಡ ಇಲ್ಲ. ಕಳೆದ ವರ್ಷ ಜೂನ್ ವೇಳೆ 70,000 ಕ್ಯೂಸೆಕ್ ಒಳಹರಿವಿತ್ತು. ಈ ಬಾರಿ ಮಳೆಯೇ ಇಲ್ಲ, ಡ್ಯಾಮ್ ಅಲ್ಲಿ ನೀರು ಇಲ್ಲ ಅನ್ನುವಂತಹ ಈಗ ರೀತಿಯಾಗಿ ಆಗಿದೆ. ಅಲ್ಲಿ ಕಾರಣ ಮಳೆ ಬರುತ್ತೆ ಅಂತ ಕಾದಿದ್ದು ಮಳೆಯಲ್ಲಿ ಸುಳಿವೇ ಇಲ್ಲ. ಎಲ್ಲಿನೋ ಪರಿಣಾಮ ಕೂಡ ಈ ಸಲ ಬಹಳ ಜೋರಾಗಿ ಕಾಡ್ತಾ ಇದೆ. ಈಗಾಗಲೇ ಮಳೆ ಮುಂಗಾರು ಮಳೆ ಬರಬೇಕಾಗಿತ್ತು, ಆದ್ರೆ ಮುಂಗಾರು ಇಲ್ಲ, ಈಗ ಹಿಂಗಾರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಬೇಸಿಗೆಯ ರೀತಿಯಲ್ಲಿ ಬಿಸಿಲು ಕಾಯ್ತಾ ಇದೆ ಹೊರತು ಮಳೆ ಬರ್ತಾ ಇಲ್ಲ. ಮಳೆನೇ ಭಾಳ ಕಡಿಮೆ ಇದೆ ಈ ವರ್ಷ. ಯಾಕೆಸಿಂದ ಬಿತ್ತಲಾಕ ಹಸಿ ಇಲ್ಲ. ಬಿತ್ತಾಕತ್ತೀವಿ, ಮೆಕ್ಕೆಜೋಳ ಬಿತ್ತಾಕತ್ತೀವಿ, ಒಟ್ಟು ಹಸಿ ಇಲ್ಲ. ಈಗ ಆಳುಗಳು ಕರ್ಕೊಂಬಂದು ಬಿತ್ತಾಕತ್ತೀವಿ. ನಾಡ್ತದೆ ಏನಿಲ್ಲ ಗೊತ್ತಿಲ್ಲ. ದೇವ್ರ ಮ್ಯಾಗ ಭಾರ ಹಾಕಿಸಿಂದ ಒಟ್ಟು ಇಡ್ತಿಗೆ ನಮ್ಮ ಬೆಳೆ ಎಡಿ ಹೊಡ್ಲಾಕ್ ಬರ್ತಿದ್ವಿ ರೀ. ಇಡ್ತಿ ಮೊಳಕಾಲ ಮಟ್ಟ ಬೆಳೆ ಇರ್ತಿದ್ವಿ ನಮ್ಮ. ಒಟ್ಟು ಮಳೆ ಆಧಾರ ಸಂಬಂಧಾಗಿ ಈ ವರ್ಷ ಭಾಳ ಇಕ್ಕಟ್ಟಾಗ್ಬಿಟ್ಟವು. ಮುಂದೂ ಅಕ್ಕದನೋ ನಮಗೆ ಭರವಸೆನೇ ಇಲ್ಲ. ಹಿಂಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುರುರಾಜ್, ಈಗ ಮಳೆ ಬಂದು ಅಟ್ಲೀಸ್ಟ್ ನಮಗೆ ಬಿತ್ತನೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಬಿತ್ತಬಹುದು ಅಥವಾ ಒಂದು ಚೆನ್ನಾಗಿ ಆಗತ್ತೆ ಫಸಲು ಅಂತ ಅಂದ್ಕೊಂಡ ರೈತರಿಗೆ ವರುಣದೇವ ಅವಕೃಪೆಯನ್ನು ತೋರಿದಾನೆ. ಜೊತೆಗೆ ಈಗಾಗಲೇ ಆಲಮಟ್ಟಿ ಡ್ಯಾಮ್ ಕೂಡ ಖಾಲಿ ಆಗಿದೆ. ಹೆಂಗಿದೆ ಪರಿಸ್ಥಿತಿಯಲ್ಲಿ? ನಮಿತಾ, ಏನಂದ್ರೆ ವಿಜಯಪುರ ಜಿಲ್ಲೆಯ ರೈತರಿಗೆ ಈ ಬಾರಿ ಮತ್ತೆ ಬರಗಾಲದ ಆತಂಕ ಇರುತ್ತದೆ. ಯಾಕಂದ್ರೆ ಮಳೆಗಾಲ ಆರಂಭದಲ್ಲೇ ಈ ರೀತಿ ಪರಿಸ್ಥಿತಿ ಇರುತ್ತದೆ. ಸಹಜವಾಗಿ ರೈತರ ಆತಂಕಕ್ಕೆ ಕಾರಣವಾಗಿರುತ್ತದೆ. ಸಹಜವಾಗಿ ಆಗಸ್ಟ್ ತಿಂಗಳ ನಂತರ ಮಳೆಗಾಲದ ಎಫೆಕ್ಟ್ ಏನು ಅಂತ ಹೇಳಿ ಗೊತ್ತಾಗ್ತಿರುತ್ತೋ. ಆದ್ರೆ ಈ ಬಾರಿ ನೋಡಿದ್ರೆ ಸಿಚುವೇಶನ್ ಆರಂಭದಲ್ಲೇ ಈ ತರ ಇರುತ್ತದೆ. ಈ ಸಮಯದಲ್ಲಿ ಹೇಗಿತ್ತಂದ್ರೆ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಜಾಸ್ತಿ ಇರ್ತಾ ಇತ್ತು. ಒಂದು ವೇಳೆ ವಿಜಯಪುರ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಇದ್ರೆ ಸಹಿತ ಕೃಷ್ಣಾ ಜಲಾನಯನ ಪ್ರದೇಶವಾಗಿರುವಂತಹ ಮಹಾರಾಷ್ಟ್ರದ ಮಹಾಬಳೇಶ್ವರ ಏನಿದೆ ಅಲ್ಲಿ ಮಳೆ ಆಗಿದ್ರೆ ಸಾಕಿತ್ತು, ಆ ನೀರು ಆಲಮಟ್ಟಿ ಜಲಾಶಯಕ್ಕೆ ಬರ್ತಿತ್ತು. ಆದ್ರೆ ಈ ಬಾರಿ ಅಲ್ಲೂ ಸಹಿತ ಮಳೆ ಇಲ್ಲ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮತ್ತೆ ಸಹ್ಯಾದ್ರಿ ಘಟ್ಟ ಎರಡೂ ಕಡೆ ಸಹಿತ ಮಳೆ ಇಲ್ದಿರೋ ಪರಿಣಾಮವಾಗಿ ಈ ರೀತಿ ಸಮಸ್ಯೆ ಆಗ್ತಾ ಇರೋದು. ಒಂದು ಕಡೆ ನೀರಿನ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ರೈತರಿಗೆ ಬೆಳೆಯನ್ನ ಬೆಳೆದಿದ್ವಿ ಆದ್ರೆ ಕೈಗೆ ಬರುತ್ತೆ ಇಲ್ಲ ಅನ್ನೋ ಆತಂಕ ಇರುತ್ತದೆ. ಯಾಕಂದ್ರೆ ಆರಂಭದಲ್ಲಿ ಅಂದ್ರೆ ಈ ಮಳೆಗಾಲ ಆರಂಭಕ್ಕೂ ಮೊದಲು ಸ್ವಲ್ಪ ಮಳೆ ಆಗಿದ ಕಾರಣದಾಗಿ ಭೂಮಿ ಹಸಿಯಾಗಿದೆ ಅನ್ನೋ ಕಾರಣಕ್ಕೆ ಅವರು ಬಿತ್ತನೆಯನ್ನ ಮಾಡಿದ್ರು ದೇವ್ರ ಮೇಲೆ ಭಾರ ಹಾಕೊಂಡು. ಆದ್ರೆ ಈಗ ಮಳೆ ಆಗತ್ತೇನೋ ಆಶಾಭಾವನೆ ಇತ್ತು, ಆದ್ರೆ ಯಾವುದೇ ರೀತಿ ಮಳೆ ಆಗದೆ ಇರೋದ್ರಿಂದ ಅವರಿಗೆ ಸಮಸ್ಯೆ ಆಗ್ತಿರೋದು. ಇನ್ನು ಅವರು ರೈತ ಸರ್ಕಾರಕ್ಕೆ ಮನವಿ ಮಾಡಿ ಆಲಮಟ್ಟಿ ಜಲಾಶಯದಿಂದ ಕೆರೆಗಳನ್ನ ನೀರು ತುಂಬಿ ಕಾಲುವೆ ಮೂಲಕ ನೀರು ಕೊಡಿ ಅಂತ ಹೇಳಿ ಕೇಳೋಕೆ ಸಹಿತ ಅವಕಾಶ ಇಲ್ಲ. ಯಾಕಂದ್ರೆ ಜಲಾಶಯದಲ್ಲೇ ನೀರಿಲ್ಲ ಅಂತ ಪರಿಸ್ಥಿತಿ ಇರುವಂತದ್ದು. ಒಟ್ಟು 21 TMC ಸದ್ಯದ ಮಟ್ಟಿಗೆ ಅಲ್ಲಿ ನೀರು ಇರುವಂತದ್ದು. ಅದರಲ್ಲೂ 17 TMC ಡೆಡ್ ಸ್ಟೋರೇಜ್ ಇರುವಂತದ್ದು. ಉಳಿದ 4 TMC ಮಾತ್ರ ಬಳಕೆಗೆ ಇರುವಂತದ್ದು. ಅದು ಮುಂದಿನ ಈ ಮಳೆಗಾಲದಲ್ಲಿ ಯಾವಾಗ ಬಂದು ಇನ್ಫ್ಲೋ ಶುರುವಾಗುತ್ತೋ ಅಲ್ಲಿವರೆಗೂ ಸಹ ಅವು ನೀರನ್ನ ಬಳಕೆ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಜಿಲ್ಲಾಡಳಿತಕ್ಕೆ ಇರುವಂತದ್ದು. ಹಾಗಾಗಿ ನೀರು ನಿರ್ವಹಣೆಯನ್ನ ಬಹಳ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ಬೇಕಾಗಿರುತ್ತದೆ. ಒಂದು ಕಡೆ ರೈತರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಆದ್ರೆ ನೀರು ಕೊಡಿ ಅಂತ ಹೇಳಿ. ಆದ್ರೆ ನೀರು ಕೊಡೋಕೆ ಇಲ್ಲ ಅಲ್ಲಿ. ಬೇರೆ ವಿಚಾರದಲ್ಲಾದ್ರೆ ಸರ್ಕಾರ ಏನಾದ್ರೂ ಕ್ರಮ ಕೈಗೊಳ್ಳಬಹುದು, ಆದ್ರೆ ಇದು ನೈಸರ್ಗಿಕವಾಗಿನೇ ಆಗಿರುವಂತದ್ದು. ಹಾಗಾಗಿ ಸರ್ಕಾರದ ಸಹಿತ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಮಳೆನೇ ಬರ್ಬೇಕಾಗಿರುವಂತ ಅನಿವಾರ್ಯತೆ ಇರುವಂತದ್ದು. ಒಂದ್ ವೇಳೆ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಕೊಯ್ನಾ ಜಲಾಶಯದಲ್ಲಿ ನೀರಿದ್ದು ಅದನ್ನ ಇಲ್ಲಿ ಬಿಟ್ಟಿಲ್ಲ ಅಂತಂದ್ರೆ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಮಾತುಕತೆಯನ್ನ ಮಾಡ್ಕೊಂಡು ನೀರನ್ನ ಬಿಡಿಸುವ ವ್ಯವಸ್ಥೆನ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಮಾಡ್ತಾ ಇತ್ತು. ಆದ್ರೆ ಈ ವರ್ಷ ಮಹಾರಾಷ್ಟ್ರದಲ್ಲೂ ಸಹಿತ ಮಳೆ ಇಲ್ದಿರೋದ್ರಿಂದ ಮತ್ತೆ ಕೃಷ್ಣಾ ಜಲಾನಯನ ಪ್ರದೇಶ ಪೂರ್ತಿ ಆದ್ರೆ ಇದಕ್ಕಿಂತ ಹಿಂದೆ ಬರುವಂತಹ ಬ್ಯಾರೇಜ್ಗಳು ಸಹಿತ ಖಾಲಿಯಾಗಿರೋದ್ರಿಂದಾಗಿ ಇಲ್ಲಿ ಸಹಿತ ನೀರು ಬರ್ತಾ ಇಲ್ಲ. ಹಾಗಾಗಿ ರೈತರಲ್ಲಿ ಒಂದು ಆತಂಕ ಇರುವಂತದ್ದು. ನಮಿತಾ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.